ಎಲ್ರಿಗೂ ನಮಸ್ಕಾರ. ಇದು ರಾಜ್ಯದ ಅತಿದೊಡ್ಡ ಶೈಕ್ಷಣಿಕ ಮೇಳ ವಿದ್ಯಾಪೀಠ 9ನೇ ಆವೃತ್ತಿ ಇನ್ ಅಸೋಸಿಯೇಷನ್ ವಿತ್ ಆಡ್6 ಇವತ್ತು ಮತ್ತು ನಾಳೆ ಶಿಕ್ಷಣದ ಅತಿ ದೊಡ್ಡ ಹಬ್ಬ ನಡೀತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ PUC ನಂತರ ಏನ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಈ ವೇದಿಕೆಗೆ ಬಂದ್ರೆ ಟಿವಿ ನೋಡ್ತಾ ಇರುವಂತಹ ಅನೇಕರಿಗೂ ಕೂಡ ಮತ್ತೊಂದ್ಸಲ ಹೇಳ್ತೀನಿ, ಎಲ್ಲಿ ವೆನ್ಯೂ ಅಂತ ಗಾಯತ್ರಿ ವಿಹಾರ್ ಅರಮನೆ ಮೈದಾನ ಗೇಟ್ ನಂಬರ್ 4. ಇವತ್ತು ಮತ್ತು ನಾಳೆ ಬಂದ್ರೆ ಜ್ಞಾನದ ಜೊತೆಗೆ ಆಕರ್ಷಕ ಬಹುಮಾನ ನಿಮ್ದಾಗುತ್ತೆ. ಈ ಕಾರ್ಯಕ್ರಮ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ವಿಚಾರ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದ್ ಮಾತನ್ನ ಹೇಳ್ತಾ ಇದ್ರು ಶಿಕ್ಷಣದ ಬಗ್ಗೆ. ನಿಮ್ಮಿಂದ ಯಾರು ಯಾವುದನ್ನ ಕಸಿದುಕೊಳ್ಳಕ್ ಆಗಲ್ಲ ಅಂತ ಕೇಳಿದಾಗ, ಅವ್ರಿಗೆ ಪ್ರಶ್ನೆ ಬಂದಾಗ ಅವ್ರು ಹೇಳ್ತಾ ಇದ್ದು ಜ್ಞಾನ ಮತ್ತು ಶಿಕ್ಷಣದ ಮಹತ್ವ ಅಂತದ್ದು ಜಗತ್ತನ್ನ ರೂಪಿಸುವಂತಹ ಅತಿ ದೊಡ್ಡ ವೆಪನ್ ಶಿಕ್ಷಣ. ಬಟ್ ಈಗ ನಾವೊಂದು ವಿಚಿತ್ರ ಸನ್ನಿವೇಶದಲ್ಲಿ ಇದೀವಿ. ಎಜುಕೇಶನ್ ವಿಪರೀತ ಟ್ರಾನ್ಸಿಷನ್ಸ್ ಆಗ್ತಾ ಇದೆ. ಆದ್ರೂ ಸ್ಕೋಪ್ ಇರುವಂತಹ ಕೋರ್ಸಸ್ ಯಾವುದು ಅನ್ನೋ ಪ್ರಶ್ನೆಗೆ ಇಲ್ಲಿಗೆ ಬಂದ್ರೆ ಉತ್ತರ ಸಿಗುತ್ತೆ. ಈಗ ನಾನು ನನ್ನ ಗೆಸ್ಟ್ ಗಳನ್ನ ವೇದಿಕೆ ಕರ್ಕೊಳ್ತಾ ಇದ್ದೀನಿ. ನನ್ನ ಪ್ರೀತಿಯಿಂದ ನಮ್ಮ ವಾಹಿನಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಅನ್ನ ಕರಿತಾ ಇದ್ದೀನಿ. ಮೊದಲನೇದಾಗಿ ಜೋರಾದ ಚಪ್ಪಾಳೆಯೊಂದಿಗೆ HR ರಂಗನಾಥ್ ಸರ್ ಅನ್ನ ಕರಿತಾ ಇದ್ದೀನಿ. ಸರ್ ವೇದಿಕೆ ನೀವು ಬಂದ್ಮೇಲೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ HR ರಂಗನಾಥ್ ಸರ್ ಅವರು ವೇದಿಕೆಗೆ ಬಂದ ತಕ್ಷಣ ಓಕೆ, ನಮ್ಮ ಜೊತೆಗೆ ಡಾಕ್ಟರ್ VG ಜೋಸೆಫ್ ಅವರು ಕೂಡ ಜಾಯ್ನ್ ಆಗ್ತಾರೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿಯ ಚಾನ್ಸಲರ್. ವೆಲ್ಕಮ್ ಸರ್. ಹಾಗೆ ಡಾಕ್ಟರ್ KC ರಾಮಮೂರ್ತಿ ಸರ್, IPS ರಿಟೈರ್ಡ್ ಆಫೀಸರ್, ಚೇರ್ಮನ್ CMR ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ CMR ಯೂನಿವರ್ಸಿಟಿ, ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ರಾಜ್ಯಸಭಾ. ಜೊತೆಗೆ ಶ್ರೀ DK ಮೋಹನ್ ಸರ್, ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಚೇರ್ಮನ್. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಜೊತೆಗೆ ನಮ್ಮ ರೇವಾ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿರುವಂತಹ ಡಾಕ್ಟರ್ M ಧನಂಜಯ ಸರ್ ಇದ್ದಾರೆ, ಅವ್ರನ್ನು ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಬಂದ್ರಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಬೊಕ್ಕೆ ಮೂಲಕ ಸ್ವಾಗತಿಸೋಣ ಅಂತ ಡಾಕ್ಟರ್ ರಂಗನಾಥ್ ಸರ್ ನಮ್ಮ ಅತಿಥಿಗಳಿಗೆ ಬೊಕ್ಕೆ ಕೊಡೋದ್ರ ಮೂಲಕ ಸ್ವಾಗತಿಸ್ತಾರೆ. ಮೊದಲನೇದಾಗಿ ಡಾಕ್ಟರ್ VG ಜೋಸೆಫ್ ಅವರನ್ನ ಬರಮಾಡ್ಕೊಳ್ತಾ ಇದ್ದಾರೆ. ರಂಗನಾಥ್ ಸರ್ ಪ್ರತಿಯೊಬ್ಬರಿಗೂ ಕೂಡ ಬೊಕ್ಕೆಯ ಮೂಲಕ ಈ ಇವೆಂಟ್ ಅನ್ನ ಇನ್ನಷ್ಟು ಗ್ರೇಷಿಯಸ್ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಫಾರ್ ಎವರ್ ದೀರ್ಘಕಾಲದ ಸಂಬಂಧ ಈಗಿರುವಂತಹ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರಿದಾರಲ್ಲ, ಅವರೆಲ್ಲ ಸಾಮಾನ್ಯರಲ್ಲ. ಯುವ ಮನಸ್ಸುಗಳಲ್ಲಿ ಕನಸಿನ ಬೊಗಸೆಯನ್ನ ಇಟ್ಟವರು, ಸಾಧನೆ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟವರು, ಸಾಧಿಸಿ ತೋರಿಸಿದವರು. ಹೀಗಾಗಿ ಅವ್ರನ್ನ ತುಂಬಾ ಗ್ರೇಷಿಯಸ್ ಆಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಈಗ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಒಂದೊಳ್ಳೆ ಸ್ಟಾರ್ಟ್ ಬೇಕು, ದೈವಿಕ ಕಳೆ ಬೇಕು ಅಂತ ಹೇಳಿದ್ರೆ ಒಂದು ಇನಾಗ್ರೇಷನ್ ಸಾಂಗ್ ಇರಲೇಬೇಕು, ಪ್ರಾರ್ಥನಾ ಗೀತೆ ಇರಲೇಬೇಕು. ವಿಘ್ನ ವಿನಾಯಕನನ್ನ ನೆನಿತಾ ಈ ಕಾರ್ಯಕ್ರಮ ಇನ್ನಷ್ಟು ಪ್ರಜ್ವಲಗೊಳ್ಳಿ ಅಂತ ಕೇಳ್ಕೊಳ್ತೀನಿ. ನನ್ನ ಕಲೀಗ್ ನಿರೀಕ್ಷಾ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ನಿರೀಕ್ಷಾ, ದಯವಿಟ್ಟು ಬನ್ನಿ. ಜೋರಾದ ಚಪ್ಪಾಳೆ ಇರಲಿ, ನಿಮ್ಮ ಉತ್ಸಾಹ ಹೀಗೆ ಇರಿ. ಥ್ಯಾಂಕ್ ಯು. ಗಜಾನನ ಗಜವದನ ಗಜಾನನ ಗಜವದನ ಪಾಲಿಸೋ ವಿಘ್ನ ವಿನಾಶನ ಪಾಲಿಸೋ ವಿಘ್ನ ವಿನಾಶನ ಪಾಲಿಸೋ ವಿಘ್ನ ವಿನಾಶನ ಗಜಾನನ ಗಜವದನ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿ ಜನ ಪ್ರೇಮ ಮೂಷಿಕ ವಾಹನ ಮುನಿ ಜನ ಪ್ರೇಮ ಮೂಷಿಕ ವಾಹನ ಮುನಿ ಜನ ಪ್ರೇಮ ಗಜಾನನ ಗಜವದನ ಶಂಕರ ತನಯ ಮಂಗಳ ಮೂರುತೆ ಶಂಕರ ತನಯ ಮಂಗಳ ಮೂರುತೆ ನಂಬಿದೆನೋ ನಿನ್ನ ಪಾವನ ಚರಣವ ನಂಬಿದೆನೋ ನಿನ್ನ ಪಾವನ ಚರಣವ ನಂಬಿದೆನೋ
ಗಜಾನನ ಗಜವದನ ಪಾಲಿಸೋ ವಿಘ್ನ ವಿನಾಶನ ಪಾಲಿಸೋ ವಿಘ್ನ ವಿನಾಶನ ಪಾಲಿಸೋ ವಿಘ್ನ ವಿನಾಶನ ಗಜಾನನ ಗಜವದನ ಗಜವದನ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್ ನಿರೀಕ್ಷಾ. ಒಂದು ದೈವಿಕ ಕಳೆಯನ್ನ ಕೊಟ್ರಿ.